ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಎಂದಿನಂತೆ ಇವತ್ತು ಮತ್ತೆ ಬೆಳಗಿನ ಒಂದು ಸಂದೇಶ ಯಾವುದು ಅಂದರೆ ಪರಿವರ್ತನೆ ಅನ್ನುವಂಥದ್ದಿದೆ ನೋಡ್ರಿ. ಅದು ಹೊರಗಿಂದ ಬರುವುದಲ್ಲ, ಆದರೆ ಒಳಗಿಂದನೇ ಅದು ಪ್ರಾರಂಭ ಆಗಬೇಕು. ಆದರೆ ಅದಕ್ಕೆ ಪ್ರೋತ್ಸಾಹ ಅಂತಿದೆ ನೋಡ್ರಿ, ಅದು ಹೊರಗಿನಿಂದ ಸಾಧ್ಯ ಇದೆ. ಅಂದರೆ ಹೊರಗೆ ನಮಗೆ ಯಾರಾದರೂ ಒಬ್ಬರು ಗುರು, ಕೋಚ್, ಗೈಡ್, ಮೆಂಟರ್ ಅಥವಾ ನಮ್ಮದೇ ಆಗಿರುವಂಥ ಒಂದಿಷ್ಟು ಪರಿಸ್ಥಿತಿಗಳು ಇವು ಏನು ಮಾಡುತ್ತೆ ಅಂದ್ರೆ ನಮ್ಮ ಒಳಗಿನ ಶಕ್ತಿಯನ್ನು ಜಾಗೃತ ಮಾಡುತ್ತೆ. ಹಾಗಾಗಿ ನಾನು ಹೇಳೋದು ಏನು ಅಂದರೆ ಯಾವಾಗಲೂ ಸಮೇತ ಇನ್ನರ್ ಮತ್ತು ಔಟರ್ ಅಂದ್ರೆ ಆಂತರಿಕ ಮತ್ತು ಬಾಹ್ಯ ಇದೆ ನೋಡ್ರಿ, ಅದು ಒಂದಕ್ಕೊಂದು ಕನೆಕ್ಷನ್ ಇದೆ, ರಿಲೇಷನ್ ಇದೆ ಅದ್ರ ಎರಡರ ಜೊತೆಗೆ. ಹಾಗಾಗಿ ಬಹಳಷ್ಟು ಸಲ ಜನರಿಗೆ ಹೊರಗೆ ಭಾಳ ಕಷ್ಟ ಅನಿಸುತ್ತೆ, ಸಂಘರ್ಷ ಅನಿಸುತ್ತೆ, ಹೋರಾಟ ಅನಿಸುತ್ತೆ, ಆದರೆ ಒಳಗೆ ಅದು ಅವರನ್ನು ಗಟ್ಟಿಗೊಳಿಸ್ತಾ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪರಿಸ್ಥಿತಿಗಳು ಬಂದಾಗ ನಿಮ್ಮ ಸ್ವಸ್ಥಿತಿ ಇದೆ ನೋಡ್ರಿ, ಅಂದರೆ ಇನ್ನರ್ನ ಎನರ್ಜಿ ಇದೆ ನೋಡ್ರಿ, ಅದನ್ನು ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಮಾಡಿರಿ. ಆವಾಗ 100ಕ್ಕೆ 100ರಷ್ಟು ಒಂದಲ್ಲ ಒಂದು ದಿನ ಸಕ್ಸಸ್ ಅನ್ನುವಂಥದ್ದಿದೆ ನೋಡ್ರಿ, ಅದು ನಮ್ಮನ್ನು ಸಮೇತ ಹುಡುಕಿಕೊಂಡು ಬರುತ್ತೆ. ಹಾಗಾಗಿ ಈ ಎರಡರ ಮೇಲೆ ನಿಮ್ಮ ನಿಗಾ ಅಂತೀವಿ ನೋಡ್ರಿ, ದೃಷ್ಟಿ ಇದೆ ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್. ಬಹಳ ಸಲ ನಾವು ಬಾಹ್ಯಕ್ಕೆ ಕೇರ್ಲೆಸ್ ಮಾಡ್ತೀವಿ, ಇನ್ನರ್ ಜರ್ನಿಯಲ್ಲಿ ಫೋಕಸ್ ಮಾಡ್ತೀವಿ, ಅಲ್ಲೂ ಸಾಧ್ಯ ಆಗೋದಿಲ್ಲ. ಕೆಲವರು ಇರ್ತಾರೆ ಬಾಹ್ಯದಲ್ಲಿ ಭಾಳ ಫೋಕಸ್ ಮಾಡ್ತಿರ್ತಾರೆ, ಇನ್ನರ್ನಲ್ಲಿ ಖಾಲಿತನ ಇರುತ್ತೆ, ಅಲ್ಲೂ ಸಮೇತ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎರಡನ್ನ ಸಮೇತ ನೀವು ಅರ್ಥ ಮಾಡಿಕೊಂಡ್ರೆ 100% ನೀವು ಯಶಸ್ವಿ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ.